ರಾಜೇಶ 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 ನೀನೇನು ಯೋಚನೆ ಮಾಡಬೇಡ. ನಿನ್ನ ಸಹಾಯಕ್ಕೆ ನಾನು ಯಾವಾಗಲೂ ನಿನ್ನ ಜೊತೆ ನಿಂತಿರ್ತೀನಿ. ಇವನಿಗೆ ಶಾಸ್ತ್ರೋಕ್ತವಾಗಿ ಶವ ಸಂಸ್ಕಾರ ಮಾಡಿ. ತಗೋ. ನನಗೀಗ ಈ ದುಡ್ಡು ಬೇಡ ಯಜಮಾನ್ರೆ. ನಾನು ಕಡೆದಾಗಿ ಒಂದ್ ಸಹಾಯ ಕೇಳ್ತೀನಿ, ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ. ಆಗ್ಲಮ್ಮ, ನಾನ್ ನಿನಗೆ ಸಹಾಯ ಮಾಡ್ತೀನಿ. ಇದಕ್ಕೆ ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಹಾಗಾದ್ರೆ ಕೆಲಸ ಯಾವಾಗ ಶುರು ಮಾಡ್ತೀಯ? ಬರೀ ಉಪಯೋಗ ಮಾತ್ರ ಅಲ್ಲ, ನಿನ್ನ ಕೆಲಸ ಸುಲಭನೂ ಆಗುತ್ತೆ, ಕೆಲಸ ಬೇಗನೂ ಮುಗಿಯುತ್ತೆ. ಭೂಮಿ ಭೂಮಿ ಆ ಮುನೇಂದ್ರ ಎಂಥ ಮನೆ ಹಾಳ ಇರಬೇಡ. ತನ್ನ ಕೈಯಾರ ಕೊಲೆ ಮಾಡಿಸಿ ಶವ ಸಂಸ್ಕಾರ ಮಾಡಿಸಿ ಅವ್ರ ಅಕ್ಕನ ಕೈಯಲ್ಲೇ ನಮ್ಮ ಯಜಮಾನ್ರನ್ನ ಕೊಲೆ ಮಾಡ್ಸಕ್ಕೆ ಹೊರಟಿದ್ನಲ್ಲ, ಅವನೆಂಥ ಕಿರಾತಕ ಇರಬೇಡ. ನೋಡಿ, ಈ ವಿಚಾರನ ನಾನೇ ನಿಮ್ಗೆ ಹೇಳಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು. ನೀವು ಸೇಡ್ ತೀರಿಸ್ಕೋತೀರಿ, ಅವನ್ನ ಸಾಯಿಸ್ತೀರಿ ಅಂತ ಹೇಳಿದ್ದಕ್ಕೆ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಇರೋ ಸತ್ಯನೆಲ್ಲ ನಿಮಗೆ ಹೇಳಿದ್ದೀನಿ. ಆ 2 ತಲೆ ನಾಗರಾವ್ನ, ಆ ಕಪಟಿನ, ಆ ಮೋಸಗಾರನ್ನ, ಆ ನಂಬಿಕೆ ದ್ರೋಹಿನ ಸುಮ್ಮನೆ ಬಿಡಬೇಡಿ. ತುಂಡು ತುಂಡ ಕತ್ತರಿಸಿ ಸಾಯಿಸಿ ಅವನ್ನ. ರಾಕೇಶ್, ಯಾಕಿಷ್ಟೊಂದು ಟೆನ್ಷನ್ ಅಲ್ಲಿ ಅಲ್ಲ, ನಿಮ್ಮಪ್ಪ ಎಲ್ರ ಮುಂದೆ ನನ್ನ ಡಮ್ಮಿ ಪೀಸ್ ಮಾಡ್ಬಿಟ್ಟು ಏನ್ ಸಾಧನೆ ಮಾಡ್ಬೇಕು ಅಂತಿದ್ದಾರೆ? ಆ ತಾತನ ಪ್ರಕಾರ ಪ್ರಾಜೆಕ್ಟ್ ತಗೊಂಡ್ ಬಂದಿದ್ದು ನಾನು, ಈಗ ಅವ್ರ ಮುಂದೆ ತಲೆ ತೆಗೆಸ್ಕೊಂಡು ನಿಂತಿರೋದು ನಾನೇ. ಏಯ್, ನಿನಗಿಂತ 10ರಷ್ಟು ಕೋಪ ನನಗೂ ಇದೆ. ಆ ಕರ್ಣ ಒಳಗಿರೋ ಅಧಿಕಾರಿಗಳನ್ನೆಲ್ಲ ಸೆಟ್ ಮಾಡ್ಕೊಂಡು ನಮಗ್ ಮಣ್ಣು ಮುಕ್ಕಿಸ್ಬಿಟ್ಟ. ಇನ್ಮೇಲೆ ಈ ಮನೇಲಿ 3 ಕಾಸಿನ ಬೆಲೆನೂ ನಮ್ಗಿರಲ್ಲ. ಅಲ್ಲಿ ಆ ವಿಕ್ರಮ್ ರಾಥೋಡು ದೊಡ್ಡ ದುಬೈ ಡಾನ್ ತರ ಬಿಲ್ಡಪ್ ಕೊಟ್ರು, ಆದ್ರೆ ಇಲ್ಲಿ ಕರ್ಣ ಕೇಳ್ತಾ ಇರೋ ಒಂದು ಚಿಕ್ಕ ಪ್ರಶ್ನೆಗೆ ಮುಖ ಕೂಡ ತೋರ್ಸಕ್ಕಾಗ್ಲಿಲ್ಲ. ಇವನು 1000 ಕೋಟಿ ಡೀಲ್ ಮಾಡ್ತಾನಂತ ನನ್ಗೂ ಅನ್ನಿಸ್ಬಿಡ್ತು. ಇದೆಲ್ಲ ನಮ್ಮ ಓವರ್ ಕಾನ್ಫಿಡೆನ್ಸ್ ಇಂದಾನೇ ಆಗಿದ್ದು ರಾಕೇಶ್. ಆ ಕರ್ಣನ ನಾವು ತುಂಬಾ ಕೇರ್ಲೆಸ್ ಆಗಿ ತಗೊಂಡ್ಬಿಟ್ವಿ. ಹೀಗೆ ಒಂದೊಂದು ವಿಚಾರದಲ್ಲೂ ನಾವು ಪವರ್ ಕಳ್ಕೊತಾ ಇದ್ರೆ ಆಮೇಲೆ ನನಗೂ ಆ ಭೂಮಿಗೂ ವ್ಯತ್ಯಾಸನೇ ಇರಲ್ಲ ಈ ಮನೇಲಿ. ಇದೆಲ್ಲ ಆಗಿದ್ದು ನಿಮ್ಮ ಅಪ್ಪನಿಂದಾನೆ. ನಮ್ ಸಪೋರ್ಟ್ ನಿಂತ್ಕೊಳ್ಳೋದು ಬಿಟ್ಟು ಆ ಕರ್ಣನ್ಗೆ ಶಬಾಷ್ಗಿರಿ ಕೊಟ್ಟು ಹೋದ್ರಲ್ಲ, ಇದರಿಂದ ಯಾರು ಮೀಸೆ ಮಣ್ಣಾಗುತ್ತೆ ಅವ್ರು ಏನಾದ್ರು ಯೋಚನೆ ಮಾಡಿದಾರ? ಮೊದ್ಲು ನಿಮ್ಮ ಅಪ್ಪಂಗೆ ಫೋನ್ ಮಾಡು. ಯಾಕೆ ಹಿಂಗ್ ಮಾಡಿದ್ರು ಕೇಳೋ. ಲೌಡ್ ಸ್ಪೀಕರ್ ಆನ್ ಮಾಡೋ. ಹಲೋ, ಹೇಳಮ್ಮ. ಯಾಕೆ ಡ್ಯಾಡಿ ಹೀಗ್ ಮಾಡ್ದೆ? ಈ ಪ್ರಾಜೆಕ್ಟ್ಗೆ ಪಾರ್ಟ್ನರ್ ಅಂತ ರಾಕಿನ ಸಿಕ್ಕಾಕ್ಸಿ ಈ ಪ್ರಾಜೆಕ್ಟ್ ಯೂಸ್ಲೆಸ್ ಅಂತ ಗೊತ್ತಾಗ್ತಿದ್ದ ಹಾಗೆ ಕರ್ಣನ್ ಪರ ಮಾತಾಡ್ಬಿಟ್ಟು ಹೋದ್ಯಲ್ಲ, ನಮ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಈ ಮನೇಲಿ ನಮ್ ಲೆವೆಲ್ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ನೋಡಮ್ಮ ಸರಿಯೋ, ನಾನು ಆ ಮನೇಲಿ ಸಂಬಂಧನ ಬೆಳೆಸೋದಕ್ಕೂ ಮುಂಚೆ ನಾನು ಆ ಮನೆಗೆ ಲಾಯರು ಅನ್ನೋದನ್ನ ಮರಿಬೇಡ. ನಾನು ಈಗಲೂ ಅವ್ರ ಮನೆ ಫ್ಯಾಮಿಲಿ ಲಾಯರ್ ಆಗಿದ್ದೀನಿ. ನಾನು ನಿನ್ ಪರ ಮಾತಾಡಿದ್ರೆ ತಪ್ಪಾಗತ್ತಮ್ಮ, ಅರ್ಥ ಮಾಡ್ಕೊ. ಅವ್ರ ಪಾಲ್ಗೆ ನಾವೇನಾದ್ರೂ ಕೆಟ್ಟವರಾದ್ರೆ ಅವ್ರ ನಂಬಿಕೆನ ನಾವು ಸಂಪೂರ್ಣವಾಗಿ ಕಳ್ಕೊಂಡ್ಬಿಡ್ತೀವಿ. ಮಗಳು ಅಳಿಯ ಅಂತಾನು ನೋಡ್ದೆ ಲಾಯರು ನಮ್ ಪರವಾಗಿ ಮಾತಾಡ್ರಲ್ಲ ಅನ್ನೋ ಸಮಾಧಾನ ಸತ್ಯಮೂರ್ತಿ ಅವ್ರಿಗೂ ಇರುತ್ತೆ. ನೋಡಮ್ಮ, ಸಂಬಂಧಗಳನ್ನ ಗಡ್ದು ಹಾಕೊಳ್ಳೋದು ಸುಲಭ, ಆದ್ರೆ
ನಿಭಾಯಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಮಾವ, ನೀವೇನೋ 15 ದಿನಕ್ಕೋ ತಿಂಗಳಿಗೋ ನೆಂಟ್ರ ತರ ಬಂದು ಹೋಗ್ಬಿಡ್ತೀರಾ. ದಿನಾ ಬೆಳಗ್ಗೆದ್ರೆ ನಾವು ಇವ್ರಗಳ ಮುಖನೇ ನೋಡ್ಬೇಕು. ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಯೋಚನೆ ಮಾಡಿದೀರಾ? ನೋಡ್ ರಾಕೇಶ, ಇದು ಇಲ್ಲಿಗೆ ಮುಗ್ದಿಲ್ಲ. ಇದು 10-20 ಕೋಟಿ ವ್ಯವಹಾರ ಅಲ್ಲ, ಸಾವಿರಾರು ಕೋಟಿ ಬಂಡವಾಳ ಹಾಕ್ತಾ ಇರೋದು. ಇದನ್ನ ಅಷ್ಟು ಸುಲಭವಾಗಿ ಬಿಡೋದಕ್ಕಾಗಲ್ಲ. ನಾವೆಲ್ಲ ಏನಾದ್ರೂ ಒಂದು ವ್ಯವಸ್ಥೆ ಮಾಡೇ ಮಾಡ್ತೀವಿ. ಕುರಿನ ಯಾವತ್ತು ಒಂದೇಟಲ್ಲಿ ಹೊಡೆಯೋದಕ್ಕಾಗಲ್ಲ. ಸ್ವಲ್ಪ ತಾಳ್ಮೆ ಇಟ್ಕೋ. ಹಣ ಅಧಿಕಾರ ಬರೋ ಕಡೆ ಈ ಮಾನ ಅಪಮಾನನ ಲೆಕ್ಕ ಹಾಕ್ಬಾರ್ದು. ಅಲ್ಲ ಡ್ಯಾಡಿ, ನಿಮ್ ವಿಕ್ರಮ್ ರಾಥೋಡು ತುಂಬಾ ಹೈ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ಹೇಳಿದ್ರಿ. ಅವನು ಇದಕ್ಕೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿರಲ್ವಾ ಅಂತ. ಹಳ್ಳಿ ಜನ ನೋಡು, ಇಷ್ಟೊಂದು ಬುದ್ಧಿವಂತರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಕೇರ್ಲೆಸ್ ಆಗಿದ್ದ. ಈಗ ಒದೆ ಬಿತ್ತಲ್ಲ, ತಿದ್ಕೊಳ್ತಾನೆ. ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ, ಈ ಕರ್ಣನ್ನ ಅಷ್ಟೊಂದು ಸುಲಭವಾಗಿ ತಗೋಬೇಡಿ ಅಂತ. ಬಿಡಿ, ಈಗ ಆಗಿರೋ ವಿಷಯದ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾ ಕೂರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಮುಂದೇನಾಗುತ್ತೋ ನೋಡೋಣ. ಟೆನ್ಷನ್ ತಗೋಬೇಡ ಅಳಿಮಯ್ಯ, ನಾನು ಇದೇನಲ್ಲ, ನಾನೆಲ್ಲ ಸರಿ ಮಾಡ್ತೀನಿ. ರಿಲ್ಯಾಕ್ಸ್. ರಾಕೇಶ್, ನಮ್ ಡ್ಯಾಡಿ ಮಾತನ್ನ ಕೇಳ್ತಾ ಇದ್ರೆ ನಮ್ ಬೇಳೆಕಾಳು ಏನು ಬೇಯಲ್ಲ ಅಂತ ಅನ್ಸ್ತಾ ಇದೆ. ಈ ಮನೆಯಲ್ಲಿ ಒಂದ್ ಕೊಲೆ ಆದ್ರೂ ಪರವಾಗಿಲ್ಲ, ಈ ಮನೇಲಿ ನಮ್ ಪೊಸಿಷನ್ ಗಿಟ್ಟಿಸ್ಕೋಬೇಕು ಅಷ್ಟೇ. ಈ ಸರಿಯು, ನೀನ್ಯಾಕೆ ಈ ತರ ರಾಂಗಾಗಿ ಯೋಚನೆ ಮಾಡ್ತಾ ಇದೀಯಾ? ಆಗಲ್ಲ ರಾಕೇಶ್, ನನಗೆ ಈ ಕೋಟಿ ವ್ಯವಹಾರಕ್ಕಿಂತ ಆ ಸುರಭಿ ಮುಂದೆ ಬೀಳ್ಬಾರ್ದು ಅಷ್ಟೇ. ನಾನು ಅವಳ ಮುಂದೆ ಇದು 2ನೇ ಸಲ ತಲೆ ತೆಗೆಸ್ಕೊಂಡು ನಿಂತ್ಕೊಳ್ಳೋ ಹಾಗಾಯ್ತು ನೋಡು. ಇಷ್ಟು ದಿನ ಟೈಮ್ ನಮ್ ಕಡೆ ಇತ್ತು ಸರಯ್ಯು, ಈಗ ಅವ್ರಿಗೊಂದು ಚಾನ್ಸ್ ಸಿಗ್ತಾ ಇದೆ ಅಷ್ಟೇ. ನೋಡು, ಯಾವುದೇ ವಿಚಾರ ಆದ್ರೂ ಅಷ್ಟೇ, ಎಲ್ಲ ಒಂದೇ ಸರಿ ನಮ್ಮ ಕಂಟ್ರೋಲಿಗೆ ಸಿಗಲ್ಲ. ಸೊ ನಾವು ಶಾರ್ಟ್ ಕಟ್ನಲ್ಲಿ ಯೋಚನೆ ಮಾಡಬಾರ್ದು, ಅರ್ಥ ಆಯ್ತಾ? ಅವಕಾಶಕ್ಕೋಸ್ಕರ ಕಾಯ್ಬೇಕು. ನಿಮ್ಮಪ್ಪ ಹೇಳ್ದಾಗೆ ಅದಕ್ಕೆ ತಾಳ್ಮೆನೂ ಇರಬೇಕು. ಅವ್ರ ಅಭಿಪ್ರಾಯ ಕೇಳಿದ್ಮೇಲೆ ಅವ್ರು ಹೇಳ್ತಿರೋದ್ರಲ್ಲಿ ಲಾಜಿಕ್ ಇದೆ ಅಂತ ನನಗನ್ನಿಸ್ತು. ದೊಡ್ಡವ್ರು ಏನಾದರೂ ಒಂದು ಇತ್ಯರ್ಥ ಮಾಡ್ತಾರೆ, ಅಲ್ಲಿವರೆಗೂ ನಾವು ಸೈಲೆಂಟಾಗಿ ಸೈಡಲ್ಲಿ ಇದ್ಬಿಡ್ಬೇಕು. ಅದೇ ನಮ್ಗೆ ಒಳ್ಳೇದು.